ಎಲ್ರಿಗೂ ನಮಸ್ತೆ. ಮಾವಿನ ಹಣ್ಣಿನ ಹೋಳಿಗೆ ಮಾಡೋಣ. ಸೀಸನ್ ಆದ್ದರಿಂದ ತುಂಬ ಟೇಸ್ಟು, ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದು ಹೋಳಿಗೆ ಇದು. ಬೇಳೆ ಒಬ್ಬಟ್ಟು ಮಾಮೂಲಾಗಿ ಮಾಡ್ತಿರ್ತೀವಿ. ಇದು ಹಣ್ಣು ಮಾತ್ರ ಸೀಸನಲ್ಲಿ ಸಿಗೋದ್ರಿಂದ ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಅದಕ್ಕಿಲ್ಲಿ ನಾನು ಒಣ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ನೈಸಾಗೇ ಈ ಥರ ತುರಿ ಮಾಡಿಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕಿದ್ದೀನಿ, ಹಸಿದಿದ್ರೂ ನಡೆಯುತ್ತೆ. ಮತ್ತು ಇವಾಗ ನಾನೆಲ್ಲ ಹಿಟ್ಟು ಕಲಸಿಟ್ಬಿಟ್ಟಿದ್ದೀನಿ ಹೋಳಿಗೆಗೆ ನೆನೆಯಲಿ ಅಂತ. ಇವಾಗ ಮಾವಿನ ಹಣ್ಣು ಕಟ್ ಮಾಡ್ಕೊಂಬಿಡೋಣ. ತುಂಬ ಟೇಸ್ಟ್ ಇರ್ತದೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋದಂಥ ಒಂದು ಸ್ವೀಟ್ ಇದು. ಇದನ್ನು ನಾನು ಎರಡು ಹಣ್ಣಿನ ಮಾಡ್ತಾಯಿದ್ದೀನಿ. ಎರಡು ಹಣ್ಣನ್ನು ಕಟ್ ಮಾಡ್ಕೊಂಬಿಡೋಣ. ಇವಾಗ ಇದನ್ನು ಪಲ್ಪ್ ತೆಕ್ಕೊಂಬಿಡೋಣ. ಮಾಗಿರ ಹಣ್ಣು ತುಂಬ ಟೇಸ್ಟ್, ಇದು ಬಾದಾಮಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಥರ ಎಲ್ಲದನ್ನು ಪಲ್ಪ್ ತೆಕ್ಕೊಂಬಿಡೋಣ. ನಾನು ಎರಡು ಹಣ್ಣಿಂದಲೂ ಪಲ್ಪ್ ತೆಗೆದಿದ್ದೀನಿ. ಇವಾಗ ಪುಡಿ ಮಾಡಿರೋ ಕೊಬ್ಬರಿ ತುರಿನ ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ. ಇವಾಗ ಕೊಬ್ಬರಿ ತುರಿನ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಹಣ್ಣಿನ ಪಲ್ಪನ್ನು ರುಬ್ಕೊಂಬಿಡೋಣ. ಇದು ನೈಸಾಗಿ ರುಬ್ಬಿದ್ದೀನಿ. ಇವಾಗ ಪಲ್ಪನ್ನು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ಪಲ್ಪ್ ಇದೆ, ಎರಡು ಹಣ್ಣಿಂದದು ಚಿಕ್ಕ ಹಣ್ಣು ಮತ್ತು ಇಷ್ಟು ಕೊಬ್ಬರಿ ತುರಿ ಇದೆ. ಒಂದು ಬಟ್ಲು ಸಣ್ಣ ರವೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇದರಲ್ಲಿ ಒಂದು ಅರ್ಧ ಬಟ್ಲು ಬೆಲ್ಲ ಹಾಕ್ತೀನಿ. ಮಾವಿನ ಹಣ್ಣು ಸ್ವೀಟ್ ಇದೆ, ಕೊಬ್ಬರಿ ತುರಿನೂ ಸ್ವೀಟು. ಬಾಣಲೆಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಬಿಡೋಣ. ತುಪ್ಪ ಹಾಕ್ಕೊಂಬಿಟ್ಟು ಸಣ್ಣ ರವೆನ ಸ್ವಲ್ಪ ಹುರಿಯೋಣ. ಸ್ವಲ್ಪ, ತುಂಬ ಬೇಡ, ಸ್ವಲ್ಪ ಹುರಿಯೋಣ. ಇವಾಗ ಸ್ವಲ್ಪ ಹುರಿದೋದನ್ನ ರವೆನ ಇವಾಗ ಕೊಬ್ಬರಿ ತುರಿನೂ ಇದಕ್ಕೇ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಇದನ್ನು ಸಣ್ಣೂರಿನಲ್ಲಿ 1-2 ನಿಮಿಷ ಹುರಿಯೋಣ. ಇವಾಗ ಸ್ವಲ್ಪ ಕೊಬ್ಬರಿನೂ ರವೆನೂ ಫ್ರೈ ಮಾಡಿದ್ದೀನಿ. ಇದಕ್ಕೇ ಹಾಲು ಹಾಕ್ಕೊಂಬಿಡೋಣ. ಒಂದು ಬಟ್ಲು ರವೆ ತೊಗೊಂಡಿದ್ನ, ಹಾಗಾಗಿ ನಾನು 2 ಬಟ್ಲು ಹಾಲು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇನ್ನು ಸ್ವಲ್ಪ ನಿಧಾನ ಉರಿನಲ್ಲಿ ಮಿಕ್ಸ್ ಮಾಡೋಣ. ಬೇಯಲಿ ಸ್ವಲ್ಪ ಸಣ್ಣ ಉರಿನಲ್ಲಿ. ಇದು 2 ಬಟ್ಲು ಹಾಲು ಹಾಕ್ಬಿಟ್ಟು ಸ್ವಲ್ಪ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈ ಥರ ಆಗಿದೆ. ಮೆತ್ತಗೆ ರವೆನೂ ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ಇವಾಗ ಹಣ್ಣಿನ ಪಲ್ಪ್ ಹಾಕ್ಕೊಂಬಿಡೋಣ. ಇದಕ್ಕೇ ಬೆಲ್ಲನೂ ಸೇರಿಸ್ಬಿಟ್ಟು ನಿಧಾನೂರಿನಲ್ಲಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ. ಇವಾಗ ಹಣ್ಣು ಹಾಕಿದ್ಮೇಲೆ ತುಂಬ ಕುದಿಸೋದು ಬೇಡ. ನಾನು ಪುಡಿ ಬೆಲ್ಲ ಹಾಕಿರೋದ್ರಿಂದ ಹಾಗೇ ಸ್ವಲ್ಪ ಸಣ್ಣೂರಿನಲ್ಲಿ ಬಿಡದಂಗೆ ನಾವು ಮಗಿಸ್ತಾ ಇರಬೇಕು. 1-2 ನಿಮಿಷ ಎಲ್ಲ ಚೆನ್ನಾಗಿ ಒಂದು ಬಿಸಿಗೆ, ಸಣ್ಣೂರಿನಲ್ಲಿ ಬಿಸಿಗೆ ಎಲ್ಲ ರವೆದು ಎಲ್ಲ ಕರೆಕ್ಟಾಗುತ್ತೆ. ಇದೇ ಥರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಬಿಡೋಣ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಇದೇ ಸಣ್ಣೂರಿನಲ್ಲಿ 1-2 ನಿಮಿಷ ಚೆನ್ನಾಗಿ ಬೆಲ್ಲ ಇನ್ನೂ ಸ್ವಲ್ಪ ಇದಾಗೋವರೆಗೂ, ಸ್ವಲ್ಪ ಗಟ್ಟಿ ನಾವು ಹೂರಣದ ರೂಪಕ್ಕೆ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋಣ. ಇದು ತುಂಬ ಪರ್ಫೆಕ್ಟ್ ಆಗಿದೆ. ಹಣ್ಣಿನ ಪಲ್ಪು, ಹಾಲು ಮತ್ತು ತುಪ್ಪ ಹಾಕಿರೋದ್ರಿಂದ ತುಂಬ ಅದ್ಭುತ ಟೇಸ್ಟು. ನಮಗೆ ರವೆ ಇಷ್ಟ ಇಲ್ಲ, ಬೇಡ ಅಂದರೆ ರವೆನ ಸ್ಕಿಪ್ ಮಾಡ್ಬೋದು. ಈ ಥರ ಉಂಡೆ ಆದರೆ ಸಾಕು, ಕರೆಕ್ಟಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗೆ ಹಾಕಿಬಿಟ್ಬಿಡೋಣ. ನಮಗೆ ಹೂರಣ ರೆಡಿ ಮಾಡಿರೋ ಹೂರಣನೂ ತಣ್ಣಗಾಗಿದೆ. ಈ ಥರ ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ನಮಗೆ ಕಣಕನು ಚೆನ್ನಾಗಿ ಹಿಟ್ಟನ್ನು ಬಂದಿದೆ. ಇದು ಇನ್ನೊಂದು ಸಲ 1 ಗಂಟೆ ನೆನೆಯಲೇಬೇಕು ಮಿನಿಮಮ್ಮು. ಅದ್ರ ಮೇಲೆ 1 ಗಂಟೆ ಮೇಲೆ ಅಂದರೆ ಇನ್ನೂ ಚೆನ್ನಾಗಿ ಬರ್ತವೆ. ಇನ್ನೊಂದು ಸಲ ಚೆನ್ನಾಗಿ ಇದು ಮಾಡ್ಕೊಂಬಿಡೋಣ ಹಿಟ್ಟು. ಇವಾಗ ಸ್ವಲ್ಪ ಹಿಟ್ಟು ತಗೊಂಡ್ಬಿಡೋಣ. ಹಿಟ್ಟು 1 ಗಂಟೆ ಮೇಲಾಯ್ತು ಕಲಿಸ್ಬಿಟ್ಟು, ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ನಾವು ಎಷ್ಟು ದೊಡ್ಡ ಮಾಡ್ತೀವೋ ಅಷ್ಟು ಕಣಕ ತೊಗೋಬೇಕಾಗತ್ತೆ. ಇಲ್ಲಿ ಹೂರಣನೂ ಅಷ್ಟೇ, ಹೂರಣ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಹಾಲು ಹಾಕ್ಬಾರ್ದು, ರವೆಗೆ ಅಳತೆ ಕರೆಕ್ಟ್ ಹಾಕಿರೋದ್ರಿಂದ ಕರೆಕ್ಟಾಗಿ ಬಂದಿದೆ. ಇವಾಗ ತುಂಬ್ಕೊಂಬಿಡೋಣ.
ಲಟ್ಟಣಿಗೆನಲ್ಲಾದರೂ ಉದ್ಬೋದು, ಹೀಗೆ ಕೈಯಲ್ಲಾದ್ರೂ ಈ ಥರ ಅಂಗೈಯಲ್ಲಿ ತಟ್ಬಿಟ್ರೆ ಈಸಿಯಾಗಿ ಬರುತ್ತೆ. 1 ನಿಮಿಷನೂ ಆಗೋಲ್ಲ ಒಂದು ಹೋಳಿಗೆ ತಟ್ಟೋದು. ಮುಗೀತಿಷ್ಟ ಇದು. ಇವಾಗ ತವನು ಕಾದಿದೆ, ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಹೋಳಿಗೆನೂ ನಮಗೆ ರೆಡಿಯಾಗಿದೆ. ಎಷ್ಟು ತೆಳ್ಳ ಬೇಕಾದ್ರೂ ತಟ್ಕೋಬೋದು. ಇದೆ ತುಂಬ ತೆಳ್ಳಗೆ ತಟ್ಟಿದ್ದೀನಿ, ಹಾಕೋಣ. ಬೇಯಲಿ. ಮೇಲೆ ಬೇಕಂದ್ರೆ ಎಣ್ಣೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ ಅಂದ್ರೂ ಎಣ್ಣೆ ಹಾಕಿಲ್ಲ ಅಂದರೂ ನಡೆಯುತ್ತೆ. ಬೆಂದಿದೆ, ಟರ್ನ್ ಮಾಡೋಣ. 2 ಸೈಡು ಸ್ವಲ್ಪ ಬೇಯಲಿ. ಇವಾಗ ಟರ್ನ್ ಮಾಡೋಣ. ಟರ್ನ್ ಮಾಡಿಬಿಟ್ಟು 2 ಸೈಡ್ ಚೆನ್ನಾಗಿ ಬೆಂದಿದೆ, ತೆಕ್ಕೊಂಬಿಡೋಣ. ಸಾಕು. ಈ ಲೆವೆಲಿಗೆ ಬಂದರೆ ನಾವು 1 ವಾರ ಇಟ್ಕೊಂಡ್ರೂ ಹಾಳಾಗಲ್ಲ. ಇದೇ ಥರ ಎಲ್ಲವನ್ನು ರೆಡಿ ಮಾಡ್ಕೊಂಡ್ಬಿಡೋಣ. ಹೋಳಿಗೆ ಎಲ್ಲ ಕಂಪ್ಲೀಟ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದವು. ಹೂರಣ ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ದರಿಂದ ನಾವು ಯಾವ ಥರ ಬೇಕಾದ್ರೂ ಲಟ್ಟಣಿಗೆಲ್ಲಿ ಉದ್ಬೋದು. ಅಷ್ಟು ಸುಲಭವಾಗಿ ಮಾಡ್ಬೋದು ಈ ಹೋಳಿಗೆನ. ನೋಡಿ, ಅದ್ಭುತ ಟೇಸ್ಟು ಅಷ್ಟೇ. ತುಂಬ ಅದು ಹೇಳೋಕ್ಕಾಗೋದೇ ಇಲ್ಲ. ನಾವು ಬೇಳೆ ಹೋಳಿಗೆ ಉಂಡಿರ್ತೀವ, ಇದಕ್ಕೂ ತುಂಬಾ ವ್ಯತ್ಯಾಸ. 1 ವಾರ ಇಟ್ಕೊಂಡು ಉಪಯೋಗಿಸ್ಬೋದು, ಏನೂ ಆಗೋಲ್ಲ. ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಅದ್ಭುತ ಟೇಸ್ಟ್. ತುಪ್ಪ ಹಾಕಿ ತಿಂತಾಯಿದ್ರಂತೂ ಹೇಳೋಕ್ಕೆ ಅಸಾಧ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.